ಅರಿಶಿಣವನ್ನು ಹಾಕಿರುವ ಹಾಲಿನ ಪ್ರಯೋಜನಗಳನ್ನು ಕುರಿತಾಗಿ ಮಾಹಿತಿಗಳನ್ನು ನೋಡೋಣ. ಇದರಿಂದ ಏನಾಗುತ್ತೆ ಅಂದರೆ ಸಪ್ತ ಧಾತುಗಳ ಪೋಷಣೆ ಆಗುತ್ತೆ, ಇಮ್ಯುನಿಟಿ ರೆಸಿಸ್ಟೆನ್ಸ್ ಪವರ್ ತುಂಬ ಚೆನ್ನಾಗಾಗುತ್ತೆ ಮತ್ತು ಓಜಸ್ಸು ತೇಜಸ್ಸು ಪ್ರಾಣದ ಒಂದು ಶಕ್ತಿ ವೃದ್ಧಿಯಾಗುತ್ತೆ. ಇದರ ಸೇವನೆಯನ್ನು ಬಿ ಪಿ ಇರೋರು, ಶುಗರ್ ಇರೋರು, ಥೈರಾಯ್ಡ್ ಇರೋರು, ಅಸ್ತಮಾ ಸಮಸ್ಯೆ ಇರೋರು ಎಲ್ಲರೂ ಕೂಡ ಇದರ ಸೇವನೆಯನ್ನು ನಿಯಮಿತವಾಗಿ ಮಾಡ್ಬೋದು. ಆದರೆ ನಾಟಿ ಹಸುವಿನ ಹಾಲು ಸಿಕ್ಕರೆ ಮಾತ್ರ. ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ಸರ್ವರಿಗೂ ಭಕ್ತಿಯ ಶರಣಾರ್ಥಿ. ಆತ್ಮೇರೆ, ಇವತ್ತಿನ ಸಂಚಿಕೆಯಲ್ಲಿ ಅರಿಶಿಣವನ್ನು ಹಾಕಿರುವ ಹಾಲಿನ ಪ್ರಯೋಜನಗಳನ್ನು ಕುರಿತಾಗಿ ಮಾಹಿತಿಗಳನ್ನು ನೋಡೋಣ. ಹಾಲು ನಾವು ಪ್ರಾರಂಭದಿಂದ ಆಜನ್ಮ ಸಾತ್ಮ್ಯ ಅಂತ ಕರಿತೇವೆ. ಅಂದರೆ ಮಗು ಜನನವಾಗಿದ್ದರಿಂದ ಹಿಡಿದು ತನ್ನ ಅಂತಿಮ ಕಾಲದವರೆಗೂ ಕೂಡ ಉಪಯೋಗಿಸುವ ಒಂದು ಪದಾರ್ಥ ಅಂದರೆ ಹಾಲು. ಅದು ಶೀತವೀರ್ಯ ಗುಣಧರ್ಮವನ್ನು ಹೊಂದಿರ್ತದೆ, ಮಧುರ ರಸವನ್ನು ಹೊಂದಿರ್ತದೆ, ಸಪ್ತ ಧಾತುಗಳ ಪೋಷಣೆಯನ್ನು ಮಾಡುವ ಶಕ್ತಿಯನ್ನು ಹೊಂದಿರ್ತದೆ. ಹಾಗೂ ಕೆಲವು ಸಂದರ್ಭದಲ್ಲಿ ನಾವು ಏನಂತ ಹೇಳಿದ್ರೆ ಹಾಲನ್ನು ಬಳಸಬೇಕಾದ್ರೆ, ಈಗ ತಾಯಿಯ ಹಾಲನ್ನು ಎಷ್ಟು ದಿವಸ ಕುಡಿಲಿಕ್ಕಾಗುತ್ತೆ? 1 ವರ್ಷ 2 ವರ್ಷ. ಆಮೇಲೆ ಜೀವನ ಪರ್ಯಂತ ಹಾಲನ್ನು ಬಳಸಬೇಕಾದ್ರೆ ಪ್ರಾಣಿಗಳ ಹಾಲನ್ನು ನಾವು ಸೇವನೆ ಮಾಡೋ ರೂಢಿಯಲ್ಲಿದೆ. ಹಸುವಿನ ಹಾಲು, ಮೇಕೆ ಹಾಲು, ಆಮೇಲೆ ಕೆಲವು ಜನ ಒಂಟೆ ಹಾಲನ್ನು ಕೂಡ ಸೇವನೆ ಮಾಡ್ತಾರೆ, ಗುಜರಾತ್ ರಾಜಸ್ಥಾನದಲ್ಲಿ ಭಾಗದಲ್ಲಿ ಇರ್ತಕ್ಕಂಥವ್ರು. ಆಮೇಲೆ ಏನಂತ ಹೇಳಿದ್ರೆ ಕತ್ತೆ ಹಾಲಿನ ಪ್ರಯೋಜನ ಬಗ್ಗೆನೂ ಆಯುರ್ವೇದ ಶಾಸ್ತ್ರದ ಉಲ್ಲೇಖ ಬರ್ತದೆ. ಹೀಗೆ ಹಾಲಿನ ಹಲವಾರು ಪ್ರಾಣಿಗಳ ಹಾಲನ್ನು ಬಳಕೆ ಮಾಡ್ತಕ್ಕಂಥದ್ದನ್ನು ನಾವು ಕಾಣ್ಬೋದು. ಅದರಲ್ಲಿ ನಮಗೆ ಸರ್ವಶ್ರೇಷ್ಠವಾಗಿ ಎಲ್ಲ ಕಡೆಗೆ ದೊರೆತಕ್ಕಂಥ ಹಾಲಂದರೆ ಹಸುವಿನ ಹಾಲು. ಆ ಹಸುವಿನಲ್ಲೂ ಕೂಡ ನಾಟಿ ಹಸುವಿನ ಹಾಲು ಸರ್ವಶ್ರೇಷ್ಠ ಅಂಥೇಳಿ ಹೇಳ್ಬೋದು. ಯಾರು ತುಂಬ ದೈಹಿಕವಾಗಿ ಕಸರತ್ತನ್ನು ಮಾಡ್ತಾರೆ, ಶಾರೀರಿಕ ಶ್ರಮ ಇರ್ತದೆ ಅಂಥವರು ಎಮ್ಮೆ ಹಾಲನ್ನು ಬಳಸ್ಬೋದು. ಮೇಕೆ ಹಾಲಿದೆಯಲ್ಲ, ಅದು ಸರ್ವಶ್ರೇಷ್ಠವಾಗಿರ್ತಕ್ಕಂಥ ಹಾಲು ಅಂಥೇಳಿ ಆಯುರ್ವೇದ ಶಾಸ್ತ್ರದಲ್ಲಿ ಕರೀತಾರೆ. ಹಾಗೆ ಇವೆಲ್ಲ ಹಾಲುಗಳಲ್ಲಿ ನಮಗೆ ಸಿಗ್ತಕ್ಕಂಥ ಈ ನಾಟಿ ಹಸುವಿನ ಹಾಲು ಸಿಕ್ಕರೆ ಭಾಳ ಸೂಕ್ತ. ಇದರಿಂದ ಏನಾಗುತ್ತೆ ಅಂದರೆ ಸಪ್ತ ಧಾತುಗಳ ಪೋಷಣೆ ಆಗುತ್ತೆ, ಇಮ್ಯುನಿಟಿ ರೆಸಿಸ್ಟೆನ್ಸ್ ಪವರ್ ತುಂಬ ಚೆನ್ನಾಗಾಗುತ್ತೆ ಮತ್ತು ಓಜಸ್ಸು ತೇಜಸ್ಸು ಪ್ರಾಣದ ಒಂದು ಶಕ್ತಿ ವೃದ್ಧಿಯಾಗುತ್ತೆ. ವಾತದ ಸಾರಭಾಗ ಪ್ರಾಣ, ಪಿತ್ತದ ಸಾರಭಾಗ ತೇಜಸ್ಸು, ಕಫದ ಸಾರಭಾಗ ಓಜಸ್ಸು. ಹೀಗೆ ತ್ರಿದೋಷಗಳ ಸಮತೋಲನವನ್ನು ಕಾಯ್ದುಕೊಳ್ಳಿಕ್ಕೆ ಅರಿಶಿಣ ಮಿಶ್ರಿತವಾಗಿರ್ತಕ್ಕಂಥ ಹಾಲು ಉಪಯೋಗ ಆಗುತ್ತೆ. ಆದರೆ ಮಾರ್ಕೆಟಲ್ಲಿ ಸಿಗ್ತಕ್ಕಂಥ ಈ ಹಾಲಿದೆಯಲ್ಲ, ಇದನ್ನು ಸೇವನೆ ಮಾಡೋದು ಅತ್ಯಂತ ಅಪಾಯಕಾರಿ ಅಂತ ನಾವು ಹೇಳ್ತೇವೆ. ಯಾಕಂದರೆ ಇದು ಪ್ರೋಸೆಸ್ ಆಗಿರ್ತಕ್ಕಂಥ ಹಾಲು ಮತ್ತು ಎಲ್ಲ ಹಾಲುಗಳನ್ನು ಮಿಶ್ರಣ ಮಾಡಿರ್ತಾರೆ. ಅದರಲ್ಲಿ ಮುಖ್ಯವಾಗಿ ಜರ್ಸಿ ಹಸುವಿನ ಹಾಲನ್ನು ಕೂಡ ಹಾಕಿರ್ತಾರೆ. ಜರ್ಸಿ ಹಸುವಿನಲ್ಲಿ ರೋಗ ಪ್ರತಿರೋಧಕ ಶಕ್ತಿನೂ ಇರೋದಿಲ್ಲ ಮತ್ತು ಅದಕ್ಕೆ ಹಲವಾರು ಆರೋಗ್ಯದ ಸಮಸ್ಯೆಗಳಿರೋದ್ರಿಂದ ಜರ್ಸಿ ಹಸುವಿನ ಹಾಲು ಆರೋಗ್ಯಕ್ಕೆ ಸೂಕ್ತ ಅಲ್ಲ. ನಮ್ಮ ದೇಶಿ ತಳಿಗಳು ಒಂದು 25ಕ್ಕೂ ಹೆಚ್ಚು ದೇಶಿ ತಳಿಗಳು ಹಸುಗಳಿದ್ದಾವೆ. ಅದರಲ್ಲಿ ಹೆಚ್ಚು ಹಾಲು ಕೊಡ್ತಕ್ಕಂಥ ಹಸುವಿನ ತಳಿಗಳು ಇದ್ದಾವೆ. ಸಿಂಧಿ ಆಗಿರ್ಬೋದು, ಆಮೇಲೆ ಈ ಗೀರ್ ಆಗಿರ್ಬೋದು, ಅಮೃತಮಾಲ್ ಆಗಿರ್ಬೋದು, ಇಂಥವೆಲ್ಲ ಹೆಚ್ಚು ಹಾಲು ಕೊಡ್ತಕ್ಕಂಥ ಹಸುಗಳೇ. ಅವುಗಳೆಲ್ಲವನ್ನೂ ಕೂಡ ನಾವು ಆ ತಳಿಗಳನ್ನು, ಆ ದೇಶಿ ಹಸುವಿನ ತಳಿಯನ್ನು ಉಳಿಸ್ಬೇಕಾಗಿದೆ. ಮತ್ತು ಅದರ ಜೊತೆಗೆ ಈ ಹಾಲಿನ ಪ್ರಯೋಗವನ್ನು ನಾವು ಮಾಡೋದು ಬೆಳಗ್ಗೆ ಖಾಲಿ ಹೊಟ್ಟೆಲಿ ಮತ್ತು ರಾತ್ರಿ ಆಹಾರದ ನಂತರ ಮಾಡೋದು ಸೂಕ್ತ ಅಂಥೇಳಿ ನಮ್ಮ ಶಾಸ್ತ್ರದಲ್ಲಿ ಉಲ್ಲೇಖ ಮಾಡ್ತಾರೆ. ಅರಿಶಿಣ ಬೆರೆಸಿದಾಗ ಅದರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಆ ಹಾಲಿನಲ್ಲಿರ್ತಕ್ಕಂಥ ಆ ಒಂದು ಫ್ಯಾಟ್ ಕಂಟೆಂಟ್ಗಳ ಬೇಗ ಸುಲಭವಾಗಿ ಜೀರ್ಣ ಆಗಿ ನಮ್ಮ ಸೆಲ್ಸ್ಗಳ ಒಂದು ಡೀಪ್ ಕ್ಲೆನ್ಸಿಂಗ್ ಮಾಡ್ತವೆ ಮತ್ತು ಆ ಒಂದು ಸೆಲ್ಸ್ಗಳನ್ನ ಡೀಪಾಗಿ ಪೋಷಣೆಯನ್ನು ಕೂಡ ಮಾಡ್ತವೆ. ಸೆಲ್ಯುಲಾರ್ ಲೆವೆಲಲ್ಲಿ ಸೆಲ್ಸ್ಗಳನ್ನು ರೆಜ್ಯುವಿನೇಷನ್ ಮಾಡಿ ಮತ್ತು ಡಿಟಾಕ್ಸ್ ಮಾಡ್ತಕ್ಕಂಥ ಶಕ್ತಿ ಈ ಅರಿಶಿಣ ಹಾಕಿರ್ತಕ್ಕಂಥ ಹಾಲಿಗಿದೆ. ಅದಕ್ಕಾಗಿ ಇದರ ಸೇವನೆಯನ್ನು ಬಿ ಪಿ ಇರೋರು, ಶುಗರ್ ಇರೋರು, ಥೈರಾಯ್ಡ್ ಇರೋರು, ಅಸ್ತಮಾ ಸಮಸ್ಯೆ ಇರೋರು ಎಲ್ಲರೂ ಕೂಡ ಇದರ ಸೇವನೆಯನ್ನು ನಿಯಮಿತವಾಗಿ ಮಾಡ್ಬೋದು. ಆದರೆ ನಾಟಿ ಹಸುವಿನ ಹಾಲು ಸಿಕ್ಕರೆ ಮಾತ್ರ. ಈಗ ನಾಟಿ ಹಸುವಿನ ಹಾಲು ಸಿಗಲಿಲ್ಲ ಅಂದರೆ ಏನು ಮಾಡೋದು? ರಾಗಿ ನೆನೆಸಿ ಅದರ ಹಾಲು ತೆಗಿಬೋದು ರುಬ್ಬಿ, ಅಥವಾ ಕೊಬ್ಬರಿಯನ್ನು ರುಬ್ಬಿ ಹಾಲು ತೆಗಿಬೋದು, ಅಥವಾ ಜೋಳವನ್ನು ನೆನೆಸಿ ಅದರ ಒಂದು ರುಬ್ಬಿ ಹಾಲು ತೆಗಿಬೋದು. ಹೀಗೆ ಧಾನ್ಯಗಳ ಹಾಲು, ಹೆಸರು ಕಾಳು ನೆನೆಸಿ ಅದರ ಹಾಲು ತೆಗಿಬೋದು, ಅಥವಾ ಕೊಬ್ಬರಿ ಹಾಲು. ಈ ರೀತಿಯಾಗಿ ನಾವು ಹಾಲು ತೆಗೆದು ಅದರಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಅರಿಶಿಣವನ್ನು ಹಾಕಿ ಸೇವನೆ ಮಾಡೋದು ಅತ್ಯಂತ ಸೂಕ್ತ. ನಾಟಿ ಹಸುವಿನ ಹಾಲು ಸಿಕ್ಕರೆ ತುಂಬ ಉತ್ಕೃಷ್ಟವಾದ ಆಹಾರ ಅದು ಆಗುತ್ತೆ. ಅದನ್ನು ಯಾವ ಸಂದರ್ಭದಲ್ಲಿ ಅಂದರೆ
ಈ ಚಳಿಗಾಲದ ಸಂದರ್ಭದಲ್ಲಿ ಹಸುವಿನ ಹಾಲಿನ ಜೊತೆಗೆ ಅರಿಶಿನ ಹಾಕಿ ಕುಡಿದು ಆ ಒಂದು ಋತುವಿಗೆ ಅನುಗುಣವಾಗಿ ನಮ್ಮ ಶರೀರದಲ್ಲಿ ಸ್ನಿಗ್ಧತೆಯನ್ನು ಕಾಪಾಡಲಿಕ್ಕೆ ಮತ್ತು ವೃಕ್ಷತೆಯನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ಉಪಯೋಗ ಆಗುತ್ತೆ ಅಂತಕ್ಕಂಥ ವಿಚಾರವನ್ನು ಹೇಳ್ತಾ, ಹಾಗಂತ ಮಳೆಗಾಲ ಬೇಸಿಗೆ ಕಾಲದಲ್ಲಿ ಕುಡಿಬಾರ್ದಂತಲ್ಲ, ಆವಾಗಲೂ ಕೂಡ ನಿಯಮಿತವಾಗಿ ನಾವು ಸೇವನೆ ಮಾಡಬಹುದು ಅಂತಕ್ಕಂಥ ವಿಚಾರವನ್ನು ತಿಳಿಸ್ತಾ, ಅರಿಶಿಣದ ಹಾಲಿನಿಂದ ನಮ್ಮ ಮಾಂಸಖಂಡಗಳ ಬಲವರ್ಧನೆ ಆಗ್ತವೆ ಮತ್ತು ಲಿವರಿನ ಫಂಕ್ಷನ್ ಚೆನ್ನಾಗಿರುತ್ತೆ, ಮೆದುಳು ಚುರುಕಾಗಿರುತ್ತೆ ಮತ್ತು ಚರ್ಮದ ಆರೋಗ್ಯ ಚೆನ್ನಾಗಿರುತ್ತೆ, ಚರ್ಮದ ಕಾಂತಿ ಹೆಚ್ಚಾಗುತ್ತೆ, ರಕ್ತ ಸರ್ಕ್ಯುಲೇಷನ್, ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿರುತ್ತೆ, ಜೋಮು, ಸುಸ್ತು, ನಿಶಕ್ತಿ, ನರದೌರ್ಬಲ್ಯತೆಗಳಂಥ ಸಮಸ್ಯೆಗಳಿಗೂ ಕೂಡ ಅರಿಶಿಣದ ಹಾಲು ಅತ್ಯಂತ ಪ್ರಯೋಜನಕಾರಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತೇನೆ. ಈ ವಿಚಾರಗಳನ್ನು ಶೇರ್ ಮಾಡಿ, ಜೊತೆಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ವಿನಂತಿ ಮಾಡ್ಕೊಳ್ತಾ, ನಮ್ಮ ಆರೋಗ್ಯ ಕೇಂದ್ರದಲ್ಲಿ 5 ದಿನದ ಆರೋಗ್ಯ ಶಿಬಿರ ನಡೀತದೆ. ಆ ಶಿಬಿರದಲ್ಲಿ ತಾವು ಭಾಗವಹಿಸ್ಬೋದು. ಅಲ್ಲಿ ನಾವು ಯೋಗ, ಪ್ರಾಣಾಯಾಮ, ಧ್ಯಾನ, ಆ ಒಂದು ಆಯುರ್ವೇದ ಸಿದ್ಧಾಂತಕ್ಕೆ ತಕ್ಕ ಹಾಗೆ ನಮ್ಮ ಆಹಾರ ಪದ್ಧತಿ, ಜೀವನ ಪದ್ಧತಿನ ಹೇಗೆ ನಾವು ಇಟ್ಕೊಂಡು 100 ವರ್ಷ ಆರೋಗ್ಯವಾಗಿ ಹೇಗೆ ಬದುಕಬೇಕನ್ನೋದನ್ನು ತಿಳಿಸ್ಕೊಡ್ತೇವೆ. ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿ. ಮತ್ತಷ್ಟು ಆಯುರ್ವೇದ ಹಾಗೂ ಯೋಗ ಹೆಲ್ತ್ ಟಿಪ್ಸ್ಗಾಗಿ ಶ್ರೀಗಂಗಾ ಯೋಗ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಂನಲ್ಲಿ ಮಿಸ್ ಮಾಡದೆ ಫಾಲೋ ಮಾಡಿ.